ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವನಾಮ ಸಂವತ್ಸರ ಚೈತ್ರ ಮಾಸ ಉತ್ತರಾಯಣ ಶುಕ್ಲ ಪಕ್ಷ 23/3/2026ರಿಂದ 28/3/2026 ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಸಂದರ್ಭದಲ್ಲಿ ಚಂದ್ರ ಮೇಷರಾಶಿಯಿಂದ ಕಟಕ ರಾಶಿಯವರೆಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ತದನಂತರ ರೋಹಿಣಿ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ನಂತರದಲ್ಲಿ ಬರ್ತಕ್ಕಂಥ ಪುಷ್ಯ ನಕ್ಷತ್ರ ಕೊನೆಗೊಳಿಸ್ತಕ್ಕಂಥದ್ದು. ಪುಷ್ಯ ನಕ್ಷತ್ರದವರೆಗೂ ಕೂಡ ಸಂಚಾರವನ್ನು ಮಾಡ್ತಕ್ಕಂಥದ್ದಿದೆ. ಈ ಒಂದು ಸಂದರ್ಭದಲ್ಲಿ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ, ಗ್ರಹಗಳ ಸ್ಥಿತಿಗತಿಗಳನ್ನು, ಗ್ರಹಗಳ ಸ್ಥಾನಮಾನವನ್ನು ನೋಡ್ತಕ್ಕಂಥ ಒಂದು ಸಮಯ. ಒಂದೇ ಒಂದು ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ತಗೊಂಡಿದ್ದಾರೆ, ಸೂರ್ಯಗ್ರಹ. ಆಲ್ರೆಡಿ ಇದು 26ಕ್ಕೆ ಜೊತೆಗೆ ಶುಕ್ರ ಗ್ರಹನೂ ಸಹಿತವಾಗಿ ಕೊನೆಯ ಭಾಗದಲ್ಲಿ ಮೇಷರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾರೆ. ಈಗ ಗ್ರಹಗಳ ಸ್ಥಿತಿಗತಿಗಳನ್ನು ಒಮ್ಮೆ ನೋಡೋದಾದರೆ, ವಾರದ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ, ರಾಹು ಕುಜ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಸೂರ್ಯ ಶನಿ ಮತ್ತು ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಫಲ ಹೇಗೆಲ್ಲ ಇರುತ್ತೆ, ಯಾವ ಒಂದು ಅಂಶದಲ್ಲಿ ಶುಭವಾಗ್ತದೆ, ಯಾವುದರಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ, ಹಣಕಾಸು ವಹಿವಾಟುಗಳು ಹೇಗಿರತಕ್ಕಂಥದ್ದಿರುತ್ತೆ, ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಮೊದಲು ಮೇಷ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಮೇಷರಾಶಿಯವರಿಗೆ ನಾನು ಮೊದಲು ತಿಳಿಸ್ತಕ್ಕಂಥದ್ದು ಧನಾಧಿಪತಿ ಹಾಗೆ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು 12ರ ಸ್ಥಾನದಲ್ಲಿದ್ದಾನೆ. ಮೊದಲೇ ಭರಣಿ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಮೊದಲ ವಾರ. ತದನಂತರದಲ್ಲಿ ಕೃತಿಕಾ ನಕ್ಷತ್ರ ನಷ್ಟ, ತದನಂತರ ರೋಹಿಣಿ ನಕ್ಷತ್ರ, ಅಲ್ಲೂ ಕೂಡ ಅಷ್ಟು ಉತ್ತಮತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಉತ್ತಮವಾಗಬಹುದು. ವಾರದ 1, 2, 3, 4 ದಿನಗಳ ಕಾಲ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ನೋಡಿ, ಭರಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ಹಣಕಾಸು ವಹಿವಾಟು, ವ್ಯಾಪಾರದಲ್ಲಿ ನಷ್ಟವನ್ನು ತಗೊಳ್ತೀರಿ. ಮತ್ತು ಮನೆಯಲ್ಲಿರ್ತಕ್ಕಂಥ ಸಂಗಾತಿಯ ಒಡನಾಟಗಳಲ್ಲೂ ಕೂಡ ಸ್ವಲ್ಪ ಸಿಗಲದಾಯಕವಾಗ್ತಕ್ಕಂಥದ್ದು ಇರ್ತದೆ. ಮದುವೆ ವಿಚಾರದಲ್ಲಿ ವಿಳಂಬವಾಗ್ತಕ್ಕಂಥದ್ದು ಇರ್ತದೆ, ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಇಲ್ಲಿ ಕೃತಿಕಾ ನಕ್ಷತ್ರ, ಸೂರ್ಯ ಕೂಡ ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ, ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು. ತದನಂತರದಲ್ಲಿ ಸ್ವಲ್ಪ ಮೃಗಶಿರ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಲಾಭವನ್ನು ತರ್ತಕ್ಕಂಥದ್ದಿರ್ತದೆ. ತದನಂತರ ಬರ್ತಕ್ಕಂಥ ಆರಿದ್ರ ನಕ್ಷತ್ರನೂ ಕೂಡ ಲಾಭವನ್ನು ತರ್ತದೆ. ತದನಂತರ ಬರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿ ಕೂಡ ಒಂದು ಪ್ರಯತ್ನಕ್ಕೆ ಗೆಲುವನ್ನು ತರ್ತಕ್ಕಂಥದ್ದು ಇರ್ತದೆ. ತದನಂತರ ಪುಷ್ಯ ನಕ್ಷತ್ರ ಕೊನೆಯಲ್ಲಿ ನಷ್ಟವನ್ನು ಮಾಡಿಬಿಡ್ತದೆ. ಇಲ್ಲಿ ನೀವು ವಾಹನಾದಿಗಳಿಂದ ಆಗಿರ್ಬೋದು, ಹಾಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರ. ವಾರದ ಪ್ರಾರಂಭ ಹಾಗೆ ವಾರದ ಕೊನೆಯಲ್ಲಿ ಸ್ವಲ್ಪ ನಷ್ಟ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದಾಯಕ ವಾರವಲ್ಲ ಇಷ್ಟು ಕೂಡ, ಏಕೆಂದರೆ ಸ್ವಲ್ಪ ನಷ್ಟ ಸ್ಥಾನದಲ್ಲಿದೆ. ಮಧ್ಯೆ ಸ್ವಲ್ಪ ಶುಭವನ್ನು ಕೊಟ್ಟರು ಕೂಡ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ಕಷ್ಟ. ಆರೋಗ್ಯದ ಸ್ಥಿತಿಗತಿಗಳು ಕೂಡ ಅಷ್ಟು ಉತ್ತಮತೆ ಇರಲ್ಲ. ಹಾಸ್ಪಿಟಲ್ ವಿಸಿಟ್ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇನ್ನು 6ರ ಅಧಿಪತಿ ಬುಧನ ಸ್ಥಾನ ಕೂಡ ನೋಡೋದಾದರೆ ಸ್ವಲ್ಪ ಲಾಭದಲ್ಲಿರೋದ್ರಿಂದ ಕೊಂಚ ಲಾಭವನ್ನು ನೋಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ. ಕುಜ ರಾಹು 11ರ ಸ್ಥಾನದಲ್ಲಿದ್ದಾರೆ. ಆದಷ್ಟು ಕೂಡ ಅತಿರೇಕದ ಮನೋಭಾವವನ್ನು ಕಡಿಮೆ ಮಾಡಬೇಕಾಗ್ತದೆ. ಸಾತ್ವಿಕತೆಯನ್ನು ಜಾಸ್ತಿ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ. ಮೇಷರಾಶಿಯವರು ಈ ವಾರದಲ್ಲಿ ಮಿಶ್ರ ಫಲಗಳಿರ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೆ ಗೋಧಿಯ ಪಾಯಸವನ್ನು ಹಂಚಿ ಸಾಧ್ಯವಾದಷ್ಟು ಕೂಡ ಓಂ ಅಂಗಾರಕಾಯ ನಮಃ ಲಾಭಾಧಿಪತಿಯನ್ನು ಧ್ಯಾನವನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಂದು ಸುಸ್ಥಿರವಾಗಿರತಕ್ಕಂಥ ವಾರವಾಗಿ ಪರಿಣಾಮವನ್ನು ಬೀರ್ತದೆ. ವೃಷಭ ರಾಶಿಯವರಿಗೆ ನೋಡೋದಾದರೆ, ವೃಷಭ ರಾಶಿ ಈ ವಾರದಲ್ಲಿ ಬರ್ತಕ್ಕಂಥ ನಕ್ಷತ್ರ ಫಲ, ಭರಣಿ ನಕ್ಷತ್ರ ಉಚ್ಚಸ್ಥಾನದಲ್ಲಿದ್ದಾನೆ, ಲಾಭದಲ್ಲಿದ್ದಾನೆ. ತದನಂತರ ಬರ್ತಕ್ಕಂಥದ್ರಲ್ಲಿ ಕೂಡ ಕೃತಿಕಾ ನಕ್ಷತ್ರ, ಅದು ಸಹಿತವಾಗಿ ಚತುರ್ಥಾಧಿಪತಿ ಲಾಭ, ಮನೆ
ಹಾಗೆ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿದೆ. ತದನಂತರದಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉಚ್ಚನಾಗಿರೋದ್ರಿಂದ ಇನ್ನಷ್ಟು ಕೂಡ ಶುಭ ಫಲಪ್ರಾಪ್ತಿ, ಮಾನಸಿಕವಾಗಿರ್ತಕ್ಕಂಥ ಸದೃಢತೆ ಇರುತ್ತೆ. ಮೃಗಶಿರ ನಕ್ಷತ್ರ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ವಾರದ ಫಲ. ಆರಿದ್ರ ನಕ್ಷತ್ರ ಸಹಿತವಾಗಿ ದಶಮ ಸ್ಥಾನ, ತದನಂತರದಲ್ಲಿ ಗುರು ಧನಸ್ಥಾನದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾರ ವೃಷಭ ರಾಶಿಯವ್ರಿಗೆ. ಎಲ್ಲ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಆಗ್ತದೆ. 6ರ ಅಧಿಪತಿ 11ರ ಕೆಲಸದಲ್ಲಿ ಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಬಟ್ ಒಂದೇ ಒಂದು ಥಿಂಗ್, ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿರೋದ್ರಿಂದ ವೃಷಭ ರಾಶಿ ಎಲ್ಲ ಸಿಕ್ಕಿದ್ರೂ ಕೂಡ ವೈವಾಹಿಕ ಜೀವನ ಉತ್ತಮವಾಗಿರಲ್ಲ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೋಡ್ಕೋಬೇಕು. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಲಾಭದ ಸ್ಥಾನ ಸೂರ್ಯನಿದ್ದಾನೆ, ಅದ್ಭುತವಾಗಿರ್ತಕ್ಕಂಥ ಲಾಭ. ಮನೆಯ ವಿಚಾರ, ಆಸ್ತಿಯ ವಿಚಾರದಲ್ಲಿ ಎಲ್ಲದರಲ್ಲೂ ಲಾಭವಿದೆ. ಆದರೆ ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆ ಇಲ್ಲ. ಬಿ ಕೇರ್ಫುಲ್. ವೃಷಭ ರಾಶಿ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ, ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಕೆಂಪು ಕಲ್ಸಕ್ಕರೆ ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ದಾಂಪತ್ಯ ಡಿವೋರ್ಸನ್ನು ಹೋಗ್ತಕ್ಕಂಥ ಸನ್ನಿವೇಶ. ಸ್ವಲ್ಪ ಹ್ಯಾಮಾರ್ದ್ರೂ ಕೂಡ ಖಂಡಿತವಾಗಿ ಇದು ಹೋಗ್ತಕ್ಕಂಥದ್ದು ಇದೆ, ಎಚ್ಚರ. ಹಾಗೆ ಮಿಥುನ ರಾಶಿ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು? ಭರಣಿ ನಕ್ಷತ್ರ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಯನ್ನು ಮಾಡ್ತೀರಿ. ತದನಂತರ ಬರತಕ್ಕಂಥದ್ದು ಕೃತಿಕಾ ನಕ್ಷತ್ರ ಸಹಿತವಾಗಿ ದಶಮ ಸ್ಥಾನದಲ್ಲಿದೆ. ಹೆಸರು ಕೀರ್ತಿ ಪ್ರತಿಷ್ಠೆಯ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವಾರ. ನಷ್ಟ ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮೊದಲ ವಾರದಲ್ಲಿ ಕೂಡ ಶುಭವಿದೆ. ತದನಂತರದಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರ ಇನ್ನಷ್ಟು ಶುಭ. ಸ್ವಲ್ಪ ಹಣಕಾಸು ವಹಿವಾಟು, ಕುಟುಂಬದಿಂದ ದೂರ, ಮಾತುಕತೆಯಲ್ಲಿ ವಿಫಲ, ಇವೆಲ್ಲ ಸ್ವಲ್ಪ ತೋರಿಸ್ತದೆ ಮಧ್ಯಭಾಗದಲ್ಲಿ. ತದನಂತರ ಮೃಗಶಿರ ನಕ್ಷತ್ರ ಇನ್ನಷ್ಟು ಧೈರ್ಯ ಬರುತ್ತೆ, ಏನಾದರೂ ಮಾಡಲಿ ನಾನು ಗೆಲ್ತೀನಿ ಅಂತಕ್ಕಂಥ ಮನೋಭಾವತೆ. ಆರಿದ್ರ ನಕ್ಷತ್ರ ಕೂಡ 9ರ ಸ್ಥಾನ, ಬದಲಾವಣೆ ಮಾಡ್ಕೊಡೋಣ, ಯಾರ್ದು ಸಹಾಯ ಬೇಡ, ಏನಾದರೂ ಒಂದು ಬದಲಾವಣೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಪುನರ್ವಸು ನಕ್ಷತ್ರ ಲಗ್ನದಲ್ಲೇ ಗುರು ಇರೋದ್ರಿಂದ ಸ್ವತಃ ತನ್ನ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ನಕ್ಷತ್ರಗಳನ್ನು, ಅಂದರೆ ಗುರು ಇರೋದ್ರಿಂದ ಖಂಡಿತ ನಿರ್ಧಾರಗಳನ್ನು ತಗೊಳ್ಳೋದು, ಯಾರಿಗೂ ಕೂಡ ತಲೆಭಾಗದಂಥ ಒಂದು ವಾರವಾಗ್ತದೆ. ಜೊತೆಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರದಲ್ಲಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ವಾರ ಕೂಡ ಆಗ್ತಕ್ಕಂಥದ್ದಿದೆ. ಖಂಡಿತವಾಗಿ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ ನಿಮಗೆ. ಯಾರು ಮಿಥುನ ರಾಶಿಯಲ್ಲಿದ್ದರೋ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿ. 9ರಲ್ಲಿ ರಾಹು ಇರೋದ್ರಿಂದ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಅದರಲ್ಲೂ ಕೂಡ ರಾಹು ಕಾಲದಲ್ಲಿ ಸಾಧ್ಯವಾದಷ್ಟು ಕೂಡ ಬೆಲ್ಲದ ದೀಪದ ಆರಾಧನೆಯನ್ನು ಮಾಡ್ತಾ ಬನ್ನಿ. ಇದು ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ನೀವು ಸಹಿತವಾಗಿ ದುರ್ಗಾ ಕವಚ ಯಂತ್ರ, ಶ್ರೀ ಸೂಕ್ತವನ್ನು ಪಠಣೆ ಮಾಡ್ತಕ್ಕಂಥದ್ರಿಂದ ಒಂದಷ್ಟು ಸಮಸ್ಯೆಗಳು ಪರಿಹಾರವಾಗಿ ನಿಮಗೆ ಲಾಭವನ್ನು ತರತಕ್ಕಂಥದ್ದು ಮಿಥುನ ರಾಶಿಯವರಿಗಿದೆ. ಕಟಕ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ, ಕಟಕ ರಾಶಿಯವರ ವಿಚಾರದಲ್ಲಿ ಮೊದಲ ಭಾಗದಲ್ಲೇ 9ರ ಸ್ಥಾನದಲ್ಲಿ ಶುಕ್ರ, ಅದೇ 9ರ ಸ್ಥಾನದಲ್ಲಿ ಸೂರ್ಯರಿದ್ದಾರೆ. ಲಾಭದಲ್ಲಿ ಚಂದ್ರ ಹಾದು ಹೋಗ್ತದೆ. ತದನಂತರದಲ್ಲಿ ಮೃಗಶಿರ ನಕ್ಷತ್ರ, ಅಲ್ಲಿ ಸ್ವಲ್ಪ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿ. ವಾರದ ಕೊನೆಯ ಭಾಗ ಅಷ್ಟು ಉತ್ತಮತೆಯಾಗಿರ್ತಕ್ಕಂಥದ್ದಿರೋದಿಲ್ಲ. ವಾರದಲ್ಲಿ ಬರ್ತಕ್ಕಂಥ ನೋಡಿ, ಆರಿದ್ರ ನಕ್ಷತ್ರ ಅಷ್ಟಮ ಸ್ಥಾನ, ಪುನರ್ವಸು ನಕ್ಷತ್ರ ಅಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ. ವ್ಯಾವಹಾರಿಕವಾಗಿ ಕೆಲಸದಲ್ಲಿ, ಆರೋಗ್ಯದಲ್ಲಿ ನಷ್ಟವನ್ನು ತರತಕ್ಕಂಥದ್ದು ಕಟಕ ರಾಶಿಯವರಿಗಿದೆ. ಕೊನೆಯಲ್ಲಿ ಪುಷ್ಯ ನಕ್ಷತ್ರ ಸ್ವಲ್ಪ ಒಂಚೂರು ಅಭಿವೃದ್ಧಿ ಆಗ್ಬೋದು. ಬಿಟ್ಟರೆ ಕಟಕ ರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಯಾರಾದರೂ ಸಹಾಯ ಹಸ್ತವನ್ನು, ಸ್ತ್ರೀಯರಿಂದ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರತಕ್ಕಂಥದ್ದು, ಪುರುಷರಿಗೆ ಸ್ತ್ರೀಯರ ಒಂದು ಬೆಂಬಲ ಸಿಗ್ತಕ್ಕಂಥ ಸಾಧ್ಯತೆಗಳನ್ನು ನೋಡುತ್ತೆ. ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರುತ್ತೆ. ವ್ಯಾಪಾರದಲ್ಲಿ ಅಷ್ಟು ಉತ್ತಮತೆ ಇರೋದಿಲ್ಲ. ಇದನ್ನು ಸರಿಯಾಗಿ ಕಟಕ ರಾಶಿಯವರು ನೋಡ್ಕೋಬೇಕಾಗ್ತದೆ. ಅಗತ್ಯವಾಗಿ ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದಾಯಕವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಆದರೂ ಕೂಡ ಓವರ್ಕಮ್ ಮಾಡ್ಕೊಂಬರ್ಬೋದು. ಮದುವೆ ಮಾತುಕತೆ ವಿಚಾರದಲ್ಲಿ ಕೊಂಚ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ, ಆದರೂ ಕೂಡ ಅದು ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ತೃತೀಯಾಧಿಪತಿ ಅಷ್ಟಮ ಸ್ಥಾನ, ಅಷ್ಟು ಉತ್ತಮತೆಯ ನಿರ್ವಹಣೆಯನ್ನು ಕೊಡೋದಿಲ್ಲ. ಅಣ್ಣ ತಮ್ಮಂದರ ವಿಚಾರಗಳಲ್ಲೂ ಅಷ್ಟೇ ಯಾವುದೇ ಭೂಮಿಯ ವಿಚಾರದಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ವಿಷ್ಣು ಸಹಸ್ರನಾಮವನ್ನು ತಾವು ಪಠಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಉದ್ದಿನ ಕಾಳು ದಾನ ಅವಶ್ಯಕವಾಗಿ ಮಾಡಿ. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಸಿಂಹರಾಶಿಯವರಿಗೆ ನೋಡಿ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆ,
ಖಂಡಿತವಾಗಿ ವಾರದ ಮೊದಲ ಭಾಗದಲ್ಲೇ ಭರಣಿ ನಕ್ಷತ್ರದಲ್ಲಿ ಹಾದು ಹೋಗಬೇಕಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಅಷ್ಟಮ ಸ್ಥಾನದಲ್ಲಿ ಶುಕ್ರ, ತೃತೀಯಾಧಿಪತಿ, ಗಲಾಟೆಗಳಾಗ್ತಕ್ಕಂಥ ಸನ್ನಿವೇಶ ಇರ್ತದೆ. ಸಂಗಾತಿಯೊಡನೆ ಆಗಿರ್ಬೋದು, ನೆರೆಹೊರೆ ಆಗಿರ್ಬೋದು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಾಗಿರ್ಬೋದು ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತೆ. ತದನಂತರ ಕೃತಿಕಾ ನಕ್ಷತ್ರ ತನ್ನದೇ ತಪ್ಪಿನಿಂದ ವ್ಯಥೆಯನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಏನಾದರೂ ಸಮಸ್ಯೆಗಳಿರ್ತಕ್ಕಂಥದ್ದು, ಸರ್ಕಾರಗಳಿಂದ ಕೆಲಸಗಳಲ್ಲಿ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ನಿರ್ವಹಣೆಯನ್ನು ಮಾಡೋದು ಕಷ್ಟ ಆಗ್ತದೆ. ಸರಿಯಾದಂಥ ಮಾಹಿತಿ ಬೇಕಾಗ್ತದೆ, ನೋಡ್ಕೊಳ್ಳಿ. ತದನಂತರ ರೋಹಿಣಿ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ಸಮಾಧಾನದ ವಾತಾವರಣ ಇರುತ್ತೆ. ತದನಂತರ ಮೃಗಶಿರ ನಕ್ಷತ್ರ ಸ್ವಲ್ಪ ಸಮಾಧಾನದ ವಾತಾವರಣ. ರಾಹು ನಕ್ಷತ್ರ ಸ್ವಲ್ಪ ಉತ್ತಮತೆಯನ್ನು ಕೊಡುತ್ತೆ. ತದನಂತರದಲ್ಲಿ ಶನಿ ನಕ್ಷತ್ರ ಬಂದಾಗ ಮತ್ತೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ತದನಂತರದಲ್ಲಿ ಗುರುವಿನ ನಕ್ಷತ್ರಕ್ಕೆ ಕಾಲಿಟ್ಟಾಗ ಅಲ್ಲಿ ಲಾಭದ ಒಂದು ವಿಚಾರದಲ್ಲಿ ಮಿಶ್ರ ಫಲಗಳು ಸಿಂಹರಾಶಿಯವರೆಗೂ ಕೂಡ ಇದೆ. ವಾರದ ಮೊದಲ ಭಾಗದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತೀರ. ಇದಕ್ಕೆ ಅಗತ್ಯವಾಗಿ ತಾವು ಮಾಡ್ತಕ್ಕಂಥದ್ದು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಮುಖ್ಯವಾಗಿ ಅಕ್ಕಿ ಬೆಲ್ಲವನ್ನು ಅಲ್ಲಿ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಕ್ಕಿ ಮತ್ತು ಬೆಲ್ಲವನ್ನು ದಾನವಾಗಿ ಕೊಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ. ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದೇನೆ. ಸಿಂಹರಾಶಿಯವರು ಈ ಕೆಲಸವನ್ನು ವಾರದ ಮೊದಲ ಭಾಗದಲ್ಲೇ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದಿದೆ. ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ, ಸಮಸ್ಯೆಯಿಂದ ಕೂಡಿರುತ್ತೆ. ಸಪ್ತಮದಲ್ಲಿ ಕುಜರಾಹು ಇದ್ದಾರೆ. ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆಗಿಂದಾಗೆ ಆಂಜನೇಯನ ದೇವಸ್ಥಾನವನ್ನು ದಾಂಪತ್ಯದಲ್ಲಿ ಸಮಸ್ಯೆ ಆದರೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಥವಾ ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡಿ ಮಂಗಳವಾರ ಶನಿವಾರಗಳೊಂದು ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಫಲಗಳನ್ನು ಕೊಡ್ತಕ್ಕಂಥದ್ದು ಸಾಧ್ಯವಾಗ್ತದೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಕನ್ಯಾ ರಾಶಿಯವರ ಫಲಕ್ಕೆ ಹೋಗೋಣ. ನೋಡಿ, ಕನ್ಯಾ ರಾಶಿಯವರಿಗೂ ಕೂಡ ಮೊದಲ ಭಾಗದಲ್ಲಿ ವ್ಯಾಪಾರ, ಮದುವೆ ವಿಚಾರ ಇವೆಲ್ಲದರಲ್ಲೂ ಸ್ವಲ್ಪ ಶುಭದಾಯಕವಾಗಿರುತ್ತೆ. ತದನಂತರ ಬರ್ತಕ್ಕಂಥದ್ರಲ್ಲೂ ಕೂಡ ನಿಮಗೆ ಶುಭದಾಯಕ. ಖಂಡಿತವಾಗಿ ಈ ವಾರದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ವಾರವಾಗ್ತದೆ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ವ್ಯಾಪಾರದಲ್ಲೂ ಕೂಡ ಶುಭತ್ವ ಇದೆ. ಬಟ್ ಆರೋಗ್ಯ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ರಾಶಿ ಅಧಿಪತಿ 6ರಲ್ಲಿದ್ದಾನೆ. ಯಾವುದೇ ಶತ್ರುತ್ವ ಅಥವಾ ಆರೋಗ್ಯ, ಸ್ಕಿನ್ ಡಿಸೀಸ್ ಈ ಥರದ್ದೆಲ್ಲ ಬರ್ತದೆ. ಬಟ್ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥ ಸಂದರ್ಭವನ್ನು ಹೊರತುಪಡಿಸಿದ್ರೆ ಎಲ್ಲ ವಿಚಾರದಲ್ಲೂ ಕೂಡ ಶುಭತ್ವವಿದೆ. ವಿದ್ಯಾರ್ಥಿ ವರ್ಗದವರ್ಗಾಗಿರ್ಬೋದು, ಆಸ್ತಿ ಖರೀದಿ ವಿಚಾರಗಳಲ್ಲಾಗಿರ್ಬೋದು ಶುಭತ್ವ ಜಾಸ್ತಿ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಿ. ಕೆಲವೊಂದು ಶತ್ರುಬಾಧೆ ಇರ್ತಕ್ಕಂಥ ಸಂದರ್ಭ ಕನ್ಯಾ ರಾಶಿಯವರಿಗೆ ತೋರಿಸೋದ್ರಿಂದ ನೀವು ಕೂಡ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನೇ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡಿ, ಇನ್ನಷ್ಟು ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ತುಲಾರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ತುಲಾರಾಶಿಯವರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಆದಷ್ಟು ಕೂಡ ಕೆಲಸದಲ್ಲಿ ತಲ್ಲೀನತೆಯನ್ನು ತಗೊಳ್ಳಿ. ವ್ಯಾಪಾರ ಸ್ವಲ್ಪ ಡಲ್ ಇರತಕ್ಕಂಥದ್ದಿರುತ್ತೆ, ಬಟ್ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಾ. ಸರ್ಕಾರಿ ಕೆಲಸಗಳಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗೂ ಕೂಡ ಮೃಗಶಿರ ನಕ್ಷತ್ರದಲ್ಲಿ ಹಾದು ಹೋಗ್ಬೇಕಾದ್ರೆ ಪ್ರೀತಿ ಪಾತ್ರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಅಚ್ಚು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇಲ್ಲಿ ದಾಂಪತ್ಯದಲ್ಲಿ ಕೆಲವೊಂದು ವಿಚಾರಗಳು, ನಿಗೂಢ ಕಾರ್ಯಗಳಿಂದ, ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಿಂದ ಸ್ವಲ್ಪ ತುಲಾರಾಶಿಯವರಿಗೆ ಹಿರುಸುಮುರುಸಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಜಾಗರೂಕತೆ ಇರಿ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಅನ್ಯತಃ ತಮ್ಮ ಪ್ರೀತಿ ಪ್ರೇಮಗಳ ವಿಚಾರ, ಹಾಗೆ ನೀವೇನೋ ಇಬ್ಬರೊಬ್ಬರು ಇಷ್ಟಪಡ್ತಾ ಇದ್ದೀರಾ, ಈ ಸಂದರ್ಭಗಳಲ್ಲಿ ಆದಷ್ಟು ಕೇರ್ಫುಲ್ ಆಗಿರ್ತಕ್ಕಂಥ ಒಳ್ಳೆಯದು. ಕೆಲವೊಂದು ಮೋಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಆರಿದ್ರಾ ನಕ್ಷತ್ರ ಅಲ್ಲೂ ಕೂಡ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಕುಬುದ್ಧಿ ಅಂತ ಕರೆದ್ವಿ. ಕೆಟ್ಟ ಬುದ್ಧಿಗಳಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಇನ್ನು ಕೂಡ ಪುನರ್ವಸು ಗುರುವಿನ ಒಂದು ಕೊನೆಯ ಭಾಗದಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು, ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಶತ್ರುವಿನ ಒಟ್ಟಿಗೆ ಸಂಧಾನವನ್ನು ಸಿಗ್ತಕ್ಕಂಥದ್ದು ಕೂಡ ಈ ಒಂದು ತುಲಾರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ವಾರವಾಗ್ತದೆ. ವ್ಯಾಪಾರಸ್ಥರಿಗೂ ಕೂಡ ಒಂದಷ್ಟು ಸರಳವಾಗಿರ್ತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ಸಾಧ್ಯವಾದಷ್ಟು ಕೂಡ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನೀವು ಸಹಿತವಾಗಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಹನುಮಾನ್ ಚಾಲೀಸ ಪ್ರತಿದಿನ ಚಾಂಟ್ ಮಾಡ್ತಾ ಬಂದರೆ ಸ್ವಲ್ಪ ಮೋಸದ ವಿಚಾರದಲ್ಲಿ ಅಥವಾ ಈ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಸೂರ್ಯ, ಒಂದು ರೀತಿಯಾಗಿ ರಾಜಯೋಗ. ಭರಣಿ ನಕ್ಷತ್ರ ಪಂಚಮ ಸ್ಥಾನದಲ್ಲಿ ಉಚ್ಚ, ಬುದ್ಧಿಶಕ್ತಿ, ಆರೋಗ್ಯ ಉತ್ತಮತೆಯನ್ನು ಕೊಡುತ್ತೆ. ತದನಂತರದಲ್ಲಿ ಬರ್ತಕ್ಕಂಥ
ನಕ್ಷತ್ರವನ್ನು ವೀಕ್ಷಣೆ ಮಾಡಿದಾಗ ಮೃಗಶಿರ ನಕ್ಷತ್ರ, ಅಲ್ಲೂ ಕೂಡ ನಿಮಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣಗಳಿರುತ್ತೆ. ನಂತರ ಮೃಗಶಿರ ನಕ್ಷತ್ರ ಆಸ್ತಿ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಾ, ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೇ ಆರಿದ್ರ ನಕ್ಷತ್ರ ಚತುರ್ಥ ಭಾವ, ಖಂಡಿತವಾಗಿ ಪುನರ್ವಸು ನಕ್ಷತ್ರ ಇಲ್ಲಿ ಸ್ವಲ್ಪ ಮಧ್ಯಭಾಗದಿಂದ ಕೊನೆಯ ಭಾಗದಲ್ಲಿ ಆ ಪುನರ್ವಸು ನಕ್ಷತ್ರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿ ವೃಶ್ಚಿಕ ರಾಶಿಯವರೆಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ರಾಹು ಇರೋದ್ರಿಂದ ಸರಸ್ವತಿಯ ಮಂತ್ರವನ್ನು ಹೇಳ್ಕೊಳ್ಳಿ ವಿದ್ಯಾರ್ಥಿಗಳು. ಓಂ ಐಂ ಐಂ ಸರಸ್ವತ್ಯೈ ಐಂ ಐಂ ನಮಃ ಮಂತ್ರವನ್ನು ಹೇಳ್ತಾ ಬನ್ನಿ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಆರೋಗ್ಯದಲ್ಲಿ ಉತ್ತಮ, ವಿಶ್ವಾಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸ್ತೀರಿ. ಸಪ್ತಮಾಧಿಪತಿ ಪಂಚಮದಲ್ಲಿ ಗಂಡ ಹೆಂಡತಿಯ ನಡುವಿನ ಅನ್ಯೋನ್ಯತೆ ಶುಭವಾಗಿರ್ತಕ್ಕಂಥ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಸಮಯವನ್ನು ಕಳೆತಕ್ಕಂಥ ವಾರ ಕೂಡ ಇದಾಗ್ತದೆ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಖಂಡಿತ ಜಾಣ್ಮೆಯಿಂದ ಮಾಡ್ತಕ್ಕಂಥ ಅವ್ರಿಗೆ ಅಥವಾ ಕ್ರಿಯೇಟಿವ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ನಿಮಗೆ ಹಣಕಾಸು ವಹಿವಾಟುಗಳ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸ್ಕೊಳ್ಳಿ. ಗುರು ಅಷ್ಟಮದಲ್ಲಿದ್ದಾನೆ, ಒಂದು ಸತಿ ವಿಪರೀತವಾಗಿ ಬರುತ್ತೆ, ಒಂದು ಸತಿ ಇಲ್ದಲೇ ಆಗ್ಬೋದು. ಇದೇ ರೀತಿ ಇರ್ತದೆ, ಫ್ಲಕ್ಚುಯೇಟಿಂಗ್ ಇರ್ತದೆ. ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿ, ಹಳದಿ ಪುಷ್ಪಗಳಿಂದ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಪೂಜಾ ಪುನಸ್ಕಾರ ಪಂಚೋಪಚಾರ ಪೂಜೆಯನ್ನು ಮಾಡ್ತಾ ಬನ್ನಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತದೆ. ಸಾಧ್ಯವಾದಷ್ಟು ಕೂಡ ತೆಂಗಿನಕಾಯಿಯನ್ನು ಸ್ವಲ್ಪ ದಾನವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ ಖಂಡಿತವಾಗಿ ವಿಶೇಷವಾಗಿ ಆಸ್ತಿ ಖರೀದಿ ಯೋಗ, ವಾಹನ ಖರೀದಿ ಯೋಗಗಳು ಅಂತ ಲಾಭಗಳು ಜಾಸ್ತಿ ಇರುತ್ತೆ. ಪ್ರಯಾಣಗಳು, ಕುಟುಂಬದೊಟ್ಟಿಗೆ ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಕಾಲ. ಮದುವೆ ವಿಚಾರದಲ್ಲಿ ಹಾಗೆ ಮೃಷ್ಟಾನ್ನ ಭೋಜನ ಸವಿತಕ್ಕಂಥ ಒಂದು ವಾರವಾಗ್ತದೆ. ಹಾಗೆ ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆಯಾಗಿರ್ತಕ್ಕಂಥದ್ದು, ಆರಾಮದಾಯಕವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾರ. ಖಂಡಿತ ವ್ಯಾಪಾರ ವಹಿವಾಟುಗಳು, ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಧನುರಾಶಿಯವರಿಗೆ ಶುಭದ ಕಾಲ, ಖಂಡಿತ ಒಳ್ಳೆಯದಿದೆ. ಮಕರ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡ್ಕೊಂಬರೋಣ. ಮಕರ ರಾಶಿಯವ್ರಿಗೆ ನೋಡಿ, ನಿಜವಾಗ್ಲೂ ಒಂದು ರೀತಿಯಾದ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಸಣ್ಣ ಪ್ರಯಾಣಗಳನ್ನು ಅಪೇಕ್ಷೆಯನ್ನು ಪಡ್ತೀರಾ. ಮತ್ತು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿರೋದ್ರಿಂದ ಕೆಲವೊಂದು ಆಸ್ತಿಯ ವಿಚಾರದಲ್ಲೂ ಕೂಡ ನೀವು ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿದೆ. ಹಾಗೆ ಕುಜಾರಾಹು ಇಲ್ಲಿ ಮೃಗಶಿರ ನಕ್ಷತ್ರ ಮತ್ತು ಆರಿದ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಧನಸ್ಥಾನದಲ್ಲಿದ್ದಾನೆ. ಕುಟುಂಬದ ವ್ಯಾಜ್ಯಗಳಿಗೆ ಎಡೆ ಮಾಡಿಕೊಡ್ಬೇಡಿ. ಮಿಕ್ಕ ವ್ಯಾಪಾರ ವಹಿವಾಟುಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥಿರುತ್ತೆ. ಕುಟುಂಬ ವ್ಯಾಜ್ಯಗಳನ್ನು ಮಾಡಬೇಡಿ, ಇದೊಂದು ನೋಡ್ಕೊಳ್ಳಿ. ಕೆಲವೊಂದು ಯಾರಿಗೋ ಮಾತು ಕಟ್ಟು ಅದು ತಪ್ಪತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದಷ್ಟು ನೀವು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಮರಿಬೇಡಿ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ವಾರ. ಖಂಡಿತ ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಶುಭದಾಯಕವಾಗಿರ್ತಕ್ಕಂಥ ವಾರವಾಗ್ತದೆ. ಪುನರ್ವಸು ನಕ್ಷತ್ರದಲ್ಲಿ ಅದು ಆದರೆ ಸ್ವಲ್ಪ ಮಟ್ಟಿಗೆ ಗ್ಯಾಸೈಟಿಸು ಮತ್ತೊಂದು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಕೇವಲ ಗುರು ಶಾಂತಿ ಸರಳವಾಗಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ವಾರ ನಿಮಗೂ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ಒಂದು ಕಾಲಮಾನಗಳು ನಡೆಯುತ್ತೆ. ಕುಂಭರಾಶಿಯವರಿಗೆ ನೋಡಿ, ಧನಸ್ಥಾನದಲ್ಲಿ ಶುಕ್ರ, ಧನಸ್ಥಾನದಲ್ಲಿ ಸೂರ್ಯ, ಧನಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಶನಿ ಇದ್ದಾನೆ. ಖಂಡಿತ ಹಣಕಾಸು ವಹಿವಾಟುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಪ್ತಮಾಧಿಪತಿ 2ರ ಸ್ಥಾನದಲ್ಲಿ ಕುಟುಂಬ ಸೌಖ್ಯವನ್ನು ನೋಡ್ತೀರಾ. ಚತುರ್ಥಾಧಿಪತಿ 2ರ ಸ್ಥಾನದಲ್ಲಿ ವಾಹನ ವಿಚಾರಗಳಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕ ಸುಖ ಕಾಲವನ್ನು ಕಳೀತಕ್ಕಂಥದ್ರಲ್ಲಿ ಕೂಡ ಲಾಭವಿದೆ. ಹಾಗೆ ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ. ರಾಹು ಒಟ್ಟಿಗಿರ್ತಕ್ಕಂಥದ್ದು. ಪಂಚಮ ಹಾಗೆ ಷಷ್ಠಾಧಿಪತಿ ರಾಹು ಒಟ್ಟಿಗಿದ್ದಾನೆ. ಒಂದೇ ಒಂದು ವಿಚಾರ, ಸ್ನೇಹಿತರೊಟ್ಟಿಗಿನ ಬಾಂಧವ್ಯತೆ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ. ಇದು ನನ್ನ ಸಲಹೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರಾ. ವಿಪರೀತ ಬುದ್ಧಿ ವಿನಾಶ ಕಾರಣಕ್ಕಾಗ್ತದೆ. ಸರಳವಾಗಿ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆ ನಿಮ್ಮ ಗೆಲುವನ್ನು ಖಂಡಿತವಾಗಿ ಸಾಧಿಸ್ತಕ್ಕಂಥದ್ದಿರುತ್ತೆ. ಈ ವಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ವ್ಯಾಪಾರ ವಹಿವಾಟುಗಳು, ಹಣಕಾಸು ಮತ್ತೊಂದರಲ್ಲಿ ಕೂಡ ಲಾಭವನ್ನು ಸಿಗ್ತಕ್ಕಂಥದ್ದಿದೆ. ಸ್ವಲ್ಪ ಸಾಲ ಇದ್ದರೆ ಆ ಸಾಲವನ್ನು ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗೋದು ಸತ್ಯ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಗೆ ಪ್ರತಿ ಮಂಗಳವಾರಗಳಂದು ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ವಾರ ನಿಮಗೂ ಕೂಡ ಇದೆ.
ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಲಗ್ನದಲ್ಲೇ ಶುಕ್ರ, ಲಗ್ನದಲ್ಲೇ ಸೂರ್ಯ, ಲಗ್ನದಲ್ಲೇ ಶನಿ ಇದ್ದಾನೆ. ಮೊದಲೇ ಭಾಗದಲ್ಲಿ ಸೂರ್ಯ ಹಾದು ಹೋಗಬೇಕಾದ್ರೆ ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ. ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ತೃತೀಯಾಗಿ ಶ್ರೇಷ್ಠಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಏನೇ ಸಮಸ್ಯೆ ಬಂದರೂ ಗೆಲ್ತೀನಿ ಅಂತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ. ಜೊತೆಗೆ ಆರಾಧಿಪತಿ ಲಗ್ನದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಬಲ. ಸರ್ಕಾರಿ ಕೆಲಸಗಳು, ಕಾಂಟ್ರಾಕ್ಟಲ್ಲಿ ಏನಾದರೂ ಬಿಲ್ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಇರ್ತದೆ. ಇದ್ದಕ್ಕಿದ್ದಾಗೆ ಸಂಚಾರಗಳು ಕಾಣಿಸ್ಕೊಡ್ತಕ್ಕಂಥ ಸನ್ನಿವೇಶವಿರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿ ಒಂದು ಶುಭದಾಯಕವಾಗಿರ್ತಕ್ಕಂಥ ವಾರ. ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಒಂದು ರೀತಿಯಾಗಿ ನೋಡೋದಾದರೆ ಕೊನೆಯಲ್ಲಿ ಮೃಗಶಿರ ನಕ್ಷತ್ರ ಹಾಗೆ ಆರಿದ್ರಾ ನಕ್ಷತ್ರದಲ್ಲಿ ಹಾದು ಹೋಗೋದಾದ್ರೆ ಸ್ವಲ್ಪ ಎಚ್ಚರ. ಹಣಕಾಸು ನಷ್ಟ ಬರುತ್ತೆ, ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗರೂಕತೆ. ವಿದೇಶ ಪ್ರಯಾಣಕ್ಕೆ ಏಳು ಮಾಡಿಸ್ತಕ್ಕಂಥ ಕೊನೆಯ ಭಾಗದಲ್ಲಿ ಆಗ್ತಕ್ಕಂಥ. ತದನಂತರ ಪುಷ್ಯ ನಕ್ಷತ್ರ, ಲಗ್ನದಲ್ಲೇ ಶನಿ ಇರೋದ್ರಿಂದ ಖಂಡಿತ ಉತ್ಕೃಷ್ಟವಾಗಿರ್ತಕ್ಕಂಥ ವಿಲ್ ಪವರ್ ಇರ್ತಕ್ಕಂಥ ವಾರ. ಕುಜಾರಾಹುವನ್ನು ಸ್ವಲ್ಪ ನೀವು ತೊಗರಿ ಬೇಳೆ ಹಾಗೆ ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ. ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಬಂದರೆ ಶುಭದಾಯಕವಾಗಿರ್ತಕ್ಕಂಥ ವಾರ ಆಗುತ್ತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟಕ್ಕೆ ತಿರುಗುತ್ತೆ, ನೋಡ್ಕೋಬೇಕಲ್ಲಿ. ಇದೊಂದು ಸರಿಯಾಗಿ ನೋಡ್ಕೊಳ್ಳಿ. ಸ್ವಲ್ಪ ವ್ಯಾಪಾರದಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು ಅಂದಾಗ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸನ್ನಿಧಾನವನ್ನು ಭೇಟಿ ಮಾಡಿ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ, ಸ್ವಲ್ಪ ಶುಭವಾಗ್ತದೆ. ಅಥವಾ ಹೆಸರು ಕಾಳಿನ ಫಲಹಾರವನ್ನಾದರೂ ಕೂಡ ಅಲ್ಲಿ ಹಂಚತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಇಷ್ಟು ದ್ವಾದಶ ರಾಶಿಗಳ ವಾರದ ಭವಿಷ್ಯ. ಸ್ನೇಹಿತರೆ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅನೇಕ ಯಂತ್ರ, ರುದ್ರಾಕ್ಷಿ, ಹರಳು ಹಾಗೆ ಬ್ರಾಸ್ಲೆಟ್ಗಳಿಗೆ ಬೇಕಾದರೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.